ನಮಸ್ಕಾರ, ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಅದೇ ಅನ್ಕೊಂತ ಇದ್ದೆ ನಾನು, ಯಾಕೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ತೀರ್ಮಾನ ಬಂದರೂ ನಮ್ಮ ಶಿಕ್ಷಣ ಸಚಿವರು ಇನ್ನೂ ಮೀಡಿಯಾ ಮುಂದೆ ಬಂದಿಲ್ಲ, ಏನು ಮಾತಾಡಿಲ್ಲ ಅಂತ ಹೇಳಿ. ಇನ್ಫ್ಯಾಕ್ಟ್ ಅವರು ನಿನ್ನೆ ಮತ್ತೊಂದು ಹೊಸ ಹೇಳಿಕೆಯೊಂದಿಗೆ ಸುದ್ದಿಗೆ ಬಂದಿದ್ದಾರೆ. ಹೌದು, ಶೀಘ್ರ 5,800 ಶಾಲೆಗೆ ಶಿಕ್ಷಕರನ್ನ ನೇಮಕಾತಿ ಮಾಡ್ತೀವಿ ಅನ್ನುವಂಥ ಮಾಹಿತಿನ ಹಂಚ್ಕೊಳ್ತಾ ಇದ್ದಾರೆ. ಇದು 5,800 ಹುದ್ದೆಗಳಲ್ಲ, 5,800 ಶಾಲೆಗಳಿಗೆ ನೇಮಕಾತಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದ ಮಾಹಿತಿ ಇವತ್ತಿನ ಪತ್ರಿಕೆಯಲ್ಲಿ ಬಿತ್ತರಿಸಿದೆ. ಏನಿದೆ ಮಾಹಿತಿ, ಯಾವ ಶಾಲೆಗಳಿಗೆ ನೇಮಕಾತಿ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನುವಂಥ ಒಂದಿಷ್ಟು ವಿವರಗಳನ್ನ ಈ ವಿಡಿಯೋದ ಮೂಲಕ ನೋಡ್ತಾ ಹೋಗೋಣ. ಆದ್ಮೇಲೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅಂತಿಮವಾದಂತಹ ತೀರ್ಮಾನಗಳು ಆದಂತೆ ಕಾಣಿಸ್ತಾ ಇದೆ. ಈ ನಡುವೆ ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಂತಹ ನೇಮಕಾತಿಗಳು ಕೂಡ ಆರಂಭಗೊಳ್ಳುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಅದರಲ್ಲೇ ಕ್ರೈಸ್ಗೆ ಸಂಬಂಧಪಟ್ಟಂತ ಸುಮಾರು 1,500 ಹುದ್ದೆಗಳ ನೇಮಕಾತಿ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಹಂಚಿಕೊಳ್ಳುವಾಗ ನಾನು ಹೇಳಿದ್ದೆ, ಯಾಕೋ ನಮ್ಮ ಎಜುಕೇಶನ್ ಮಿನಿಸ್ಟರ್ ಇನ್ನೂ ಕೂಡ ಸುದ್ದಿಗೆ ಬಂದಿಲ್ಲ, ಯಾವಾಗ ಯಾವ ಹೇಳಿಕೆ ತಗೊಂಡು ಬರ್ತಾರೆ ಅನ್ನುವಂಥದ್ದು ಕೂಡ ಖಾತ್ರಿ ಇಲ್ಲ ಅಂತ ಹೇಳಿ. ಇವತ್ತಿನ ಪತ್ರಿಕೆಯಲ್ಲಿ ಸಂಯುಕ್ತ ಕರ್ನಾಟಕದಲ್ಲಿ 5,800 ಶಾಲೆಗೆ ಶಿಕ್ಷಕರನ್ನ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಏನು ಅಂದ್ರೆ, ಕರ್ನಾಟಕದಲ್ಲಿರುವಂತಹ 5,800 ಅನುದಾನಿತ ಶಾಲೆಗಳಲ್ಲಿ ನೇಮಕಾತಿ ಮಾಡೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದು. ಸರ್ಕಾರಿ ಶಾಲಾ ಶಿಕ್ಷಕರ ನೇಮಕಾತಿ ಅಲ್ಲ, ಇನ್ಫ್ಯಾಕ್ಟ್ ಏಡೆಡ್ ಸ್ಕೂಲ್ಗಳಲ್ಲಿ ಕಾಲಿರುವಂತಹ ಶಿಕ್ಷಕರ ನೇಮಕಾತಿ. ಅದು ಕೂಡ ಎಷ್ಟು ಶಿಕ್ಷಕರು ಅನ್ನುವಂಥ ಕೌಂಟ್ ಇಲ್ಲ. ಇದು 5,800 ಶಾಲೆಗಳಿದು, 5,800 ಹುದ್ದೆಗಳಿಲ್ಲ. ಸೊ ಅವ್ರು ಏನು ಹೇಳಿದ್ದಾರೆ, ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾ ಅಂದ್ರೆ, ಶಿಕ್ಷಕರ ನೇಮಕಾತಿ ಕುರಿತು ತಯಾರಿ ಮಾಡೋದಕ್ಕೆ ಈಗಾಗಲೇ ಅಧಿಕಾರಿಗಳಿಗೂ ಕೂಡ ನಾನು ಸೂಚನೆ ಕೊಟ್ಟಿದ್ದೇನೆ. ಸೊ ಅದರ ತಯಾರಿ ನಡೀತಾ ಇದೆ. ಬಹಳಷ್ಟು ವರ್ಷಗಳಿಂದ ಭರ್ತಿಯಾಗದೆ ಖಾಲಿ ಇರುವಂತಹ 5,800 ಏಡೆಡ್ ಶಾಲೆಗಳಲ್ಲಿ ಕೂಡ ನಾವು ಶಿಕ್ಷಕರ ನೇಮಕಾತಿಯನ್ನು ಆರಂಭ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಆರಂಭ ಮಾಡ್ತೀವಿ, ಎಷ್ಟು ಹುದ್ದೆಗಳಿದಾವೆ ಅನ್ನುವಂಥ ಖಂಡಿತವಾದಂಥ ಮಾಹಿತಿ ಅವ್ರ ಹತ್ರ ಇರೋದಿಲ್ಲ. ಬಿಕಾಸ್ ಯಾವಾಗ ಕೇಳಿದ್ರು ಒಂದು ಅಂಕಿ ಸಂಖ್ಯೆನ ಹೇಳ್ತಾನೆ ಇರ್ತಾರೆ. ಮಾಹಿತಿ ಕೊರತೆ ಇದೆ, ಹಾಗಾಗಿ ಈಗ ಶಾಲೆಗಳ ಸಂಖ್ಯೆಯನ್ನು ಅವ್ರು ಹೇಳ್ತಾ ಇದ್ದಾರೆ. ಅದೇನೇ ಆಗಿದ್ರು ಕೂಡ ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಅನುಮೋದನೆಗೊಂಡಿರುವಂತಹ 5,267 ಶಿಕ್ಷಕರ ನೇಮಕಾತಿಯ ಜೊತೆಗೆ ಅನುದಾನಿತ ಶಾಲೆಗಳಲ್ಲಿ ಎಷ್ಟು ಹುದ್ದೆಗಳನ್ನು ಭರ್ತಿ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಅದನ್ನು ಕೂಡ ಇದರಲ್ಲೇ ಅಳವಡಿಸಿಕೊಂಡು ಒಂದೇ ಬಾರಿಗೆ ಅನುದಾನಿತ ಶಿಕ್ಷಕರು ಮತ್ತು ಸರ್ಕಾರಿ ಶಾಲಾ ಶಿಕ್ಷಕರ ನೇಮಕಾತಿಯನ್ನು ಮಾಡಿದರೆ ಬಹಳಷ್ಟು ಅನುಕೂಲ ಆಗುತ್ತೆ, ಬಹಳ ಜನರಿಗೆ ಅವಕಾಶಗಳು ಕೂಡ ಸಿಗುತ್ತೆ ಅಂತ ಹೇಳ್ತಾ, ಸೊ ಶೀಘ್ರದಲ್ಲೇ 5,800 ಶಾಲೆಗಳಿಗೂ ಕೂಡ ಒಂದೊಂದು ಹುದ್ದೆನ ನೇಮಕ ಮಾಡಿದ್ರು ಕೂಡ 5,800 ಹುದ್ದೆಗಳನ್ನ ಸೃಜಿಸಬೇಕಾಗತ್ತೆ. ಅದು ಕೂಡ ಬಹಳ ಮುಖ್ಯ ಆಗುತ್ತೆ. 50% ಮಾಡಿದ್ರು ಕೂಡ ಸುಮಾರು 2,900 ಹುದ್ದೆಗಳನ್ನ ಅವರು ಇಲ್ಲಿ ಸೃಜಿಸಬೇಕಾಗತ್ತೆ. ಬಟ್ ಎಷ್ಟು ಮಾಡ್ತಾರೆ ಅನ್ನುವಂತಹ ಯಾವುದೇ ಒಂದು ಕನ್ಫರ್ಮೇಶನ್ ಇಲ್ಲ. ಕ್ರೈಸ್ನಲ್ಲಿ 1,500 ಶಿಕ್ಷಕರ ನೇಮಕಾತಿ, ಶಾಲಾ ಶಿಕ್ಷಣ ಇಲಾಖೆಯಲ್ಲಿ 5,267 ಹುದ್ದೆಗಳು, ಹಾಗೆ ಏಡೆಡ್ಗೆ ಸಂಬಂಧಪಟ್ಟಂತೆ ಕೂಡ ಒಂದು 50% ಹುದ್ದೆಗಳನ್ನ ನೇಮಕಾತಿ ಮಾಡಿದ್ರು ಕೂಡ ಹೆಚ್ಚು ಕಡಿಮೆ ಅಂದ್ರೂ ಒಂದು 10,000 ಸಮೀಪದವರೆಗೂ ಕೂಡ ಹುದ್ದೆಗಳನ್ನ ಈಗ ಅವರು ರಚನೆ ಮಾಡಿ ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಬಟ್ ಆ ಒಂದು ಮನಸ್ಸು ಅವರಿಗೆ ಇದೆಯೋ ಇಲ್ವೋ ಅಂತ ಖಂಡಿತವಾಗಿಯೂ ಗೊತ್ತಿಲ್ಲ. ಬಿಕಾಸ್ ಪ್ರತಿ ಬಾರಿ ಕೂಡ ಅವರು ಹೇಳುವಂಥದ್ದು ಆ ಸುಳ್ಳಿನ ಭರವಸೆಗಳನ್ನು ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ. ಹಾಗಾಗಿ ಅವರು ಯಾವುದು ಸತ್ಯ ಹೇಳ್ತಾರೆ, ಯಾವುದು ಸುಳ್ಳು ಹೇಳ್ತಾರೆ ಅನ್ನುವಂತಹ ಅಂತಿಮವಾದ ನಿರ್ಧಾರಕ್ಕೆ ಬರೋದಕ್ಕೆ ಬಹುಶಃ ಯಾರಿಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಸೊ ಹಂಗಿದ್ದಾಗ ಯಾವಾಗ ಆಗುತ್ತೆ ನೇಮಕಾತಿ ಏನೋ ಅನ್ನೋಂಥದ್ದನ್ನ ಕಾದು ನೋಡೋಣ. ಇನ್ಫ್ಯಾಕ್ಟ್ ನೇಮಕಾತಿ ಆಗಿಲ್ಲ ಅಂತಂದ್ರೆ ಏನ್ ಮಾಡೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ನಾನು ಮೊನ್ನೆ ವಿಡಿಯೋದಲ್ಲಿ ನಿಮಗೆ ಕರ್ನಾಟಕದ ಪ್ರಾಥಮಿಕ ಪ್ರೌಢಶಾಲೆಗಳು, ಎಸ್ಪೆಷಲಿ ಪ್ರೈವೇಟ್ ಶಾಲೆಗಳಲ್ಲಿ ಹೇಗೆ ಬೇರೆ ಬೇರೆ ರಾಜ್ಯದ ಶಿಕ್ಷಕಾಕಾಂಕ್ಷಿಗಳು ಈಗ ಬಂದು ಇಲ್ಲಿ ನೆಲೆಸಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅವರದ್ದೇ ಆದಂತಹ ಒಂದು ಪ್ಲಾಟ್ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಹೇಳಿದ್ದೀನಿ. ಸೊ ಮುಂದುವರೆದು ಸರ್ಕಾರಿ ಶಾಲಾ ಶಿಕ್ಷಕರ ನೇಮಕಾತಿ ಯಾವಾಗ ಆಗುತ್ತೆ, ಅದಕ್ಕಿಂತ ಮೊದಲು ಒಂದು TET ಆಗುತ್ತಾ ಅನ್ನುವಂಥ ಪ್ರಶ್ನೆ ತುಂಬಾ ಜನರಿಗೆ ಇದೆ. TET ಆಗೋ ಸಾಧ್ಯತೆ ಕಡಿಮೆ ಇದೆ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಅಧಿಕೃತವಾಗಿ ಅದು ಅನೌನ್ಸ್ ಆದ ನಂತರ ಮತ್ತೊಮ್ಮೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಆ ಮಾಹಿತಿನ ಅಂತ ಹೇಳ್ತಾ, ಆಸ್ ಆಫ್ ನಾವು 5,800 ಏಡೆಡ್ ಶಾಲೆಗಳಿಗೂ ಕೂಡ ನಾವು ಶಿಕ್ಷಕರನ್ನ ನೇಮಕಾತಿ ಮಾಡ್ತೀವಿ ಅನ್ನುವಂಥ ಮಾಹಿತಿನ ಮಧು ಬಂಗಾರಪ್ಪ ಅವರು ಹಂಚಿಕೊಂಡಿದ್ದಾರೆ. ಆದರೆ ಹುದ್ದೆಗಳ ಸಂಖ್ಯೆಯನ್ನು ಸ್ಪೆಸಿಫಿಕ್ ಆಗಿ ಅವರು ಹೇಳಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ, ಈ ಕುರಿತು ಮತ್ತೇನಾದರೂ ಅಪ್ಡೇಟ್ಸ್ಗಳು ಬಂದರೆ ಖಂಡಿತವಾಗಿಯೂ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.